ಒಮ್ಮೆ ಬುದ್ಧರ ಶಿಷ್ಯನಾದ ಅನಿರುದ್ಧ ಒಂದು ಹೊಲದ ಪಕ್ಕದ ದಾರಿಯಲ್ಲಿ ನಡೆದು ಹೋಗ್ತಿದ್ದ. ದಾರಿಯ ಪಕ್ಕದಲ್ಲಿದ್ದ ಒಂದು ಹೊಲದಲ್ಲಿ ಸುದತ್ತ ಎನ್ನುವ ಒಬ್ಬ ಯುವಕ ಉಳುಮೆ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಅವನು ಉಳುಮೆ ಮಾಡುತ್ತಿದ್ದ ನೇಗಿಲು ಹೊಲದ ಅಂಚಿನಲ್ಲಿದ್ದ ಮೊಲದ ಗೂಡಿಗೆ ತಗುಲಿ ಅದರ ಗೂಡು ಒಡೆದು ಮರಿಗಳು ಚೆಲ್ಲಾಪಿಲ್ಲಿಯಾದವು. ಕೂಡಲೇ ಆ ಮರಿಗಳ ತಾಯಿ ಮೊಲವು ಗಾಬರಿಯಿಂದ ಜಿಗಿದು ಓಡತೊಡಗಿತು. ಸ್ವಲ್ಪ ದೂರ ಹೋದ ತಕ್ಷಣ ತನ್ನ ಮರಿಗಳ ನೆನಪಾಗಿ ಅವುಗಳನ್ನು ರಕ್ಷಿಸಲು ಆತಂಕದಿಂದ ಹಿಂದಕ್ಕೆ ಓಡಿ ಬಂತು. ಆಗ ಉಳುಮೆ ಮಾಡುತ್ತಿದ್ದ ಯುವಕ ತನ್ನ ಬಾರುಕೋಲಿನಿಂದ ಬೀಸುತ್ತಾ ಮೊಲವನ್ನ ಅಟ್ಟಿಸಿಕೊಂಡು ಹೋಗಿ ಅದನ್ನ ಹೊಡೆಯಲು ಪ್ರಯತ್ನಿಸಿದ. ಇದನ್ನು ಗಮನಿಸಿದ ಬುದ್ಧರ ಶಿಷ್ಯ, ಯಾಕೆ ಮಿತ್ರ, ಆ ಬಡಪಾಯಿ ಮೊಲ ಏನು ತಪ್ಪು ಮಾಡಿದೆ? ಅದನ್ನೇಕೆ ನೀನು ಕೊಲ್ಲಲು ಹೊರಟಿರುವೆ ಎಂದು ಕೇಳಿದ. ಆಗ ಆತ, ಈ ಮೊಲ ನನ್ನ ಜಮೀನಿನಲ್ಲಿ ವಾಸ ಮಾಡುತ್ತಿದೆ, ಅದಕ್ಕೆ ಅದನ್ನು ಓಡಿಸುತ್ತಿದ್ದೇನೆ. ಅದನ್ನ ಬಿಟ್ಟರೆ ಅದು ಇನ್ನೇನು ತಪ್ಪು ಮಾಡಿಲ್ಲ ಅಂದ. ಆಗ ಬೌದ್ಧ ಭಿಕ್ಷು, ಹಾಗಾದರೆ ನೀನು ಈ ಮೊಲವನ್ನ ಕೊಂದು ಅದರ ಮಾಂಸವನ್ನ ತಿನ್ನುವುದಕ್ಕೆ ಆಸೆ ಪಡುತ್ತಿರುವೆಯಾ ಎಂದು ಕೇಳಿದ. ಆಗ ಯುವಕ, ಹಾಗೇನಿಲ್ಲ, ಮರಿ ಹಾಕಿದ ಸಮಯದಲ್ಲಿ ಅಂತಹ ಪ್ರಾಣಿಗಳ ಮಾಂಸ ತಿನ್ನುವುದಕ್ಕೆ ಚೆನ್ನಾಗಿರೋದಿಲ್ಲ. ನಾನು ತಮಾಷೆಗಷ್ಟೇ ಆ ಮೊಲವನ್ನ ಅಟ್ಟಿಸಿಕೊಂಡು ಓಡಿದ್ದು. ಮೊಲಗಳು ಬಹಳ ಚುರುಕಾಗಿರುತ್ತವೆ. ನನ್ನಂತಹ ಯುವಕನನ್ನ ಬಿಟ್ಟು ಬೇರೆ ಯಾರು ಕೂಡ ಅದರ ಹಿಂದೆ ಹೀಗೆ ಓಡಲು ಸಾಧ್ಯ ಇಲ್ಲ ಅಂತ ಹೆಮ್ಮೆಯಿಂದ ಹೇಳಿದ. ಆಗ ಬೌದ್ಧ ಭಿಕ್ಷು, ಗೆಳೆಯ, ನೀನೇ ತಾಯಿಯ ಸ್ಥಾನದಲ್ಲಿದ್ದು ನಿನ್ನ ಮಕ್ಕಳನ್ನ ಯಾರಾದರೂ ಒಬ್ಬ ದುಷ್ಟ ರಾಕ್ಷಸ ಕೊಂದು ನಿನ್ನನ್ನು ಕೂಡ ಕೊಲ್ಲಲು ಹೀಗೆ ಅಟ್ಟಿಸಿಕೊಂಡು ಬಂದಿದ್ದರೆ ಆಗ ನೀನು ಏನು ಮಾಡುತ್ತಿದ್ದೆ? ನೀನೇ ಊಹಿಸಿಕೋ. ಅವನೇನಾದರೂ ನನ್ನನ್ನು ಕೊಲ್ಲಲು ಬಂದಿದ್ದರೆ ನಾನು ಕೂಡ ಅವನೊಂದಿಗೆ ಹೋರಾಟ ಮಾಡುತ್ತಿದ್ದೆ ಎಂದು ಉತ್ತರಿಸಿದ್ದ ಯುವಕ. ನೀನು ಬಹಳ ಧೈರ್ಯಶಾಲಿಯಲ್ಲವೇ? ಯಾರಾದರೂ ನಿನ್ನ ತಂದೆ, ತಾಯಿ, ಮಕ್ಕಳು ಹಾಗೂ ನಿನ್ನ ಪ್ರೀತಿ ಪಾತ್ರರಾದವರನ್ನ ಕೊಂದು ಹಾಕಿ ನಿನ್ನನ್ನು ಮಾತ್ರ ಉಳಿಸಿ ನಿನ್ನ ದುಸ್ಥಿತಿಯನ್ನು ನೋಡಿ ಅಣಕಿಸುವಂತ ಪರಿಸ್ಥಿತಿ ಈ ಮೊಲದ ಹಾಗೆ ನಿನಗೂ ಬಂದಿದ್ದರೆ ಆಗ ನಿನಗನಿಸುತ್ತಿತ್ತು. ನೀನೇ ಊಹೆ ಮಾಡಿಕೋ ಅಂತ ಭಿಕ್ಷು ಹೇಳಿದ. ಈಗ ಯುವಕನಿಗೆ ನಾಚಿಕೆ ಆಯಿತು. ಆತ ಇಂತಹ ವಿಚಾರಗಳಿಗೆ ಎಂದೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಅದರ ಅರಿವು ಕೂಡ ಅವನಿಗೆ ಇರಲಿಲ್ಲ. ತನಗಿಂತ ದುರ್ಬಲರಾದ ಪ್ರಾಣಿಗಳ ಮೇಲೆ ಎಂದೂ ಕೂಡ ದಯೆ ತೋರಿಸುತ್ತಿರಲಿಲ್ಲ. ಆತ ತನ್ನ ಖುಷಿಗೋಸ್ಕರ ಬೇರೆಯವರಿಗೆ ನೋವುಂಟು ಮಾಡುವುದಕ್ಕೆ ಎಂದೂ ಹಿಂಜರಿಯುತ್ತಿರಲಿಲ್ಲ. ಅದು ಪ್ರಾಣಿಯಾಗಲಿ ಮನುಷ್ಯರಾಗಲಿ. ಆತ ಸಾಹಸಿ, ಮಹತ್ವಾಕಾಂಕ್ಷಿಯೂ ಉದಾರಿಯೂ ಆಗಿದ್ದರೂ ಈ ಒಂದು ವಿಚಾರದಲ್ಲಿ ದುರ್ಬಲನಾಗಿದ್ದ. ಅದು ಅವನ ತಪ್ಪಲ್ಲ, ಇದರ ಬಗ್ಗೆ ಅವನಿಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ ಅಷ್ಟೇ. ಈ ಬೌದ್ಧ ಭಿಕ್ಷುವಿನ ಭೇಟಿ ಈ ಯುವಕನಿಗೆ ಒಂದು ನಿರ್ಣಾಯಕ ಸಂದರ್ಭವನ್ನ ಒದಗಿಸಿಕೊಟ್ಟಿತು. ತನ್ನ ಪೌರುಷ, ಧೈರ್ಯ, ತನ್ನ ಅನಿಯಂತ್ರಿತವಾದ ಶಕ್ತಿ ಪ್ರವಾಹ ಸಮಾಜಕ್ಕೆ ಕೆಡುಕನ್ನು ಮಾಡುತ್ತದೆ ಎಂದವನಿಗೆ ಅರಿವಾಯಿತು. ಬುದ್ಧರು ಪ್ರಾಣಿಗಳ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಹೇಳಿರುವುದು ನಿನಗೆ ತಿಳಿದಿಲ್ಲವೇ? ಪ್ರಪಂಚದ ಎಲ್ಲಾ ಪ್ರಾಣಿಗಳೊಂದಿಗೆ ಮೈತ್ರಿಯಿಂದ ಇರುವುದು, ಅದನ್ನೇ ಅವರು ಮೈತ್ರಿ ಧ್ಯಾನ ಎಂದಿರುವುದು. ಈ ಮೊಲವು ಕೂಡ ಪ್ರಪಂಚದಲ್ಲಿರುವ ಇತರ ಎಲ್ಲಾ ಜೀವಿಗಳಂತೆಯೇ ಬದುಕು ಸಾಗಿಸುತ್ತದೆ. ನೀನು ಅನುಭವಿಸುತ್ತಿರುವ ಕೋಮಲ ಭಾವನೆಗಳು ಅದಕ್ಕೂ ಇದೆ. ನಿನ್ನ ಹಾಗೆಯೇ ಅದು ಕೂಡ ಬಾಲ್ಯ, ಯೌವನ, ವೃದ್ಧಾಪ್ಯ, ಸಾವು, ನೋವುಗಳನ್ನು ಅನುಭವಿಸುತ್ತದೆ. ಎಲ್ಲಾ ಸಮಯದಲ್ಲಿಯೂ ನೀನು ಕೂಡ ಶಕ್ತಿವಂತನಾಗಿ, ಆರೋಗ್ಯವಂತನಾಗಿಯೇ ಇರಲಿಲ್ಲ ಅಲ್ಲವೇ? ಕೆಲವು ವರ್ಷಗಳ ಹಿಂದೆ ನೀನು ಕೂಡ ಪುಟ್ಟ ಮಗು ಆಗಿದ್ದೆ. ನಿನ್ನ ಪ್ರೀತಿಯ ತಾಯಿಯ ಆರೈಕೆ, ನಿನ್ನ ತಂದೆಯ ಅಕ್ಕರೆಯ ರಕ್ಷಣೆ ಇಲ್ಲದೆ ಹೋಗಿದ್ದರೆ ನೀನು ಇಂದು ಬದುಕುತ್ತಿರಲಿಲ್ಲ. ಯುವಕ ಬೌದ್ಧ ಭಿಕ್ಷುಗೆ ಕೈ ಮುಗಿಯುತ್ತಾ, ಪೂಜ್ಯರೇ, ನೀವು ಬಹಳ ಒಳ್ಳೆಯ ಗುರುಗಳು. ನಾನು ನಿಮ್ಮಿಂದ ಇನ್ನೂ ಬಹಳಷ್ಟನ್ನು ಕಲಿಯಬೇಕೆಂದು ಸಂಕಲ್ಪ ಮಾಡಿದ್ದೇನೆ ಎಂದು ಭಿಕ್ಷುವನ್ನು ಅನುಸರಿಸಿದ. ಅದಕ್ಕೆ ಬಸವಣ್ಣನವರು ಹೇಳಿರುವುದು, ದಯವಿಲ್ಲದ ಧರ್ಮ ಅದಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯೆಯೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ಅಂತೆಲ್ಲದೊಲ್ಲನಯ್ಯ ಎಂದು